ಜೈ ಶ್ರೀರಾಮ್ ಜೈ ಶ್ರೀರಾಮ್. ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಸ್ವಾಮಿ ಅಲಂಕಾರಕ್ಕೆ ನೋಡಿ ಚೆನ್ನಾಗೈತೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಗುರು ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ. ನಿನ್ನೆ ಮಂಗಳವಾರ ಹನುಮ ಜಯಂತಿ ಇರೋದರಿಂದ ಹನುಮನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಹನುಮನ ಯಾವ ಅವತಾರದಲ್ಲಿ ಎಷ್ಟು ಅವತಾರ ಎತ್ತಿದ್ರು, ಯಾವ ಹೆಸರಲ್ಲಿ ಕರೀತಾ ಇದ್ರು, ಯಾರ ಮಗ ಅಂತ ಅದರ ಬಗ್ಗೆ ತಿಳ್ಕೊಳ್ಳೋಣ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಹನುಮಾನ್. ಆಂಜನೇಯ ಸ್ವಾಮಿ ಅಥವಾ ಹನುಮಂತ ರಾಮನ ಪರಮ ಭಕ್ತ ಮತ್ತು ಶಿವನ ರುದ್ರಾವತಾರ ಎಂದು ಪರಿಗಣಿಸಲಾಗುತ್ತದೆ. ಅವರು ವಾಯುಪುತ್ರ ಮತ್ತು ಅಂಜನಾದೇವಿಯ ಮಗ. ಶಕ್ತಿ ದೇವತೆ ಆಗಿರೋವಳು ಅಂಜನಾದೇವಿ ಮಗ ಆಂಜನೇಯ ಸ್ವಾಮಿ. ಚಿರಂಜೀವಿಗಳಲ್ಲಿ ಒಬ್ಬರಾಗಿದ್ದಾರೆ. ಆಂಜನೇಯನನ್ನು ತನ್ನ ಭಕ್ತಿಯಿಂದಾಗಿ ಪೂಜಿಸುತ್ತೇವೆ ಅಥವಾ ರಾಮಾಯಣದಲ್ಲಿ ಮಹತ್ವವಾದ ಪಾತ್ರವಹಿಸಿದ್ದಾನೆ. ಆಂಜನೇಯ ಸ್ವಾಮಿಯನ್ನು ಹನುಮಂತ, ಮಾರುತಿ, ಬಜರಂಗಿ ಎಂದು ಕರೆಯುತ್ತೇವೆ ಅಥವಾ ವಾಯು ಮತ್ತು ಅಂಜನಾದೇವಿಯ ಮಗ ಮತ್ತು ಶಿವನ ರುದ್ರಾವತಾರ. ಸೀತೆಯನ್ನು ಹುಡುಕಲು ರಾಮನಿಗೆ ಸಹಾಯ ಮಾಡಿದ್ದಾನೆ ಮತ್ತು ಲಂಕೆಯಲ್ಲಿ ಸೀತೆಯನ್ನು ಭೇಟಿಯಾಗಲು ಸಮುದ್ರವನ್ನೇ ದಾಟಿ ಹೋಗಿದ್ದಾರೆ. ಭಕ್ತಿ, ನಂಬಿಕೆ, ಸರಳತೆ ಮತ್ತು ಶಕ್ತಿ ಇರುವ ಹನುಮನ್ ಮತ್ತು ಆಂಜನೇಯ ಪುತ್ರ ಅಥವಾ ಬಜರಂಗಿ ಅಥವಾ ಆಂಜನೇಯ ಸ್ವಾಮಿ ಇವರು ತುಂಬ ಮಹತ್ವವಾದ ದೇವರು. ಆಂಜನೇಯ ಸ್ವಾಮಿಗೆ ಭಕ್ತಿ, ಶಕ್ತಿ, ಧೈರ್ಯ ಮತ್ತು ಸರಳತೆಯಿಂದ ಅವರನ್ನು ಪೂಜಿಸುವುದರಿಂದ ನಮಗೆ ಕಷ್ಟಗಳು ಎಲ್ಲ ಪ್ರಾಪ್ತಿಯಾಗುತ್ತದೆ. ಜೈ ಶ್ರೀರಾಮ್ ಜೈ ಹನುಮಾನ್ ಜೈ ಶ್ರೀರಾಮ್. ಅವರ ಮನಸ್ಸು ತುಂಬ, ಅವರ ಎದೆ ತುಂಬ ರಾಮನನ್ನೇ ತುಂಬಿಕೊಂಡಿರುವ ನಮ್ಮ ಹನುಮ ನಾವು ಪೂಜಿಸುವುದರಿಂದ ತುಂಬ ಒಳ್ಳೆಯದಾಗುತ್ತದೆ. ಮಂಗಳವಾರ ಹನುಮ ಜಯಂತಿ ಇರೋದರಿಂದ ನಮ್ಮ ಮನೆ ಹತ್ರ ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಹೂವಿನ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಹನುಮಾನ್ ಜಯಂತಿ ಪೂಜೆ ಮಾಡ್ತಾಯಿದ್ದಾರೆ. ಅವರನ್ನು ಭಕ್ತಿಯಿಂದ ಪೂಜಿಸಿದರೆ ಅಷ್ಟೇ ಒಳ್ಳೆಯದಾಗುತ್ತೆ ನೋಡಿ. ಬರೀ ಹೂವಿಂದನೇ ಅಲಂಕಾರ ಮಾಡಿದ್ದಾರೆ, ನೋಡೋಕ್ಕೆ ಎರಡು ಕಣ್ಣು ಸಾಲದು. ಜೈ ಹನುಮಾನ್ ಜೈ ಹನುಮಾನ್. ಬಜರಂಗಿ ಬಜರಂಗಿ ಬಜರಂಗಿ. ಅನ್ನದಾನ ಮಂಗಳವಾರ ಅಂತೂ ಎಲ್ಲ ದೇವಸ್ಥಾನದಲ್ಲೂ ಹನುಮ ಜಯಂತಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಅನ್ನದಾನ ಮತ್ತು ಹೋಮ ಹವನ ಪ್ರತಿಯೊಂದು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಹನುಮ ಜಯಂತಿಗೆ ಆರತಿ ಮಂಗಳಾರತಿ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಾಯಿತು ಪೂಜೆ ಅಂತೂ. ನಿನ್ನೆ ನಾವು ಹೋಗಿದ್ವಿ. ಹೂವಿನ ಅಲಂಕಾರ ಅಷ್ಟೇ ಚೆನ್ನಾಗಿ ಮಾಡಿದರು, ನೋಡೋಕ್ಕೆ ಎರಡು ಕಣ್ಣು ಸಾಲದು ಹೂವಿನ ಅಲಂಕಾರ ಅಂತೂ. ರಾಮಾಯಣದಲ್ಲಿ ರಾಮನ ಹೆಂಡತಿಯನ್ನು ಸೀತಾದೇವಿಯನ್ನು ರಾವಣ ಎತ್ತಿಕೊಂಡು ಹೋಗಿ ಲಂಕೆಯಲ್ಲಿ ಇಟ್ಟುಕೊಂಡರು. ಆಗ ನಮ್ಮ ಹನುಮ ಲಂಕೆಯನ್ನೇ ಸುಟ್ಟು ಬೂದಿ ಮಾಡಿ ಬಂದ. ಅದಕ್ಕೆ ಹೇಳೋದು ಜೈ ಬಜರಂಗಿ ಅಂತ. ಆಂಜನೇಯ ಸ್ವಾಮಿ ನಮಃ. ಓಂ ಆಂಜನೇಯ ಸ್ವಾಮಿ ನಮಃ. ಎಲ್ಲೇ ಮಂಕಿಗಳು ಅಥವಾ ಕೋತಿಗಳು ಕಾಣಿಸಿದ್ರೂ ಅದ್ರಿಗೆ ಅಂತ ಸ್ವಲ್ಪ ಹಣ್ಣು ಹಂಪಲ ಕೊಡಿ. ಅದರಲ್ಲೂ ಒಂದು ಪರಿಹಾರ ಆಗುತ್ತೆ, ಅದರಲ್ಲೂ ಒಂದು ಪವಾಡ ನಡೆಯುತ್ತದೆ. ಎಲ್ಲೇ ಇದ್ರೂ ಅದ್ರಿಗೆ ಅಷ್ಟು ಹಣ್ಣು ಕೊಡಿ.